ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸಿ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿಯವರು 1971ರ ಭಾರತೀಯ ಸಂಸತ್ತಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ರಾಜ್ಯ ಸರ್ಕಾರಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಚುನಾವಣೆಯನ್ನು ಕುಶಲತೆಯಿಂದ ನಿರ್ವಹಿಸಿದರು ಎಂದು ಕಂಡುಹಿಡಿದಂತೆ ಆಗಸ್ಟ್ 28, 2010ರಂದು ತಮಿಳುನಾಡು ಸರ್ಕಾರಿ ಸಚಿವಾಲಯದಲ್ಲಿ ನಡೆದ ಜಿಲ್ಲಾ ಅಧಿಕಾರಿಗಳ ಸಭೆಯಲ್ಲಿ ತಮಿಳುನಾಡು ಸರ್ಕಾರದ ಪರವಾಗಿ ಅಂದಿನ ಮುಖ್ಯಮಂತ್ರಿ ಶ್ರೀ ಎಂ. ಕರುಣಾನಿಧಿ ಅವರು ಮಾಡಿದ ಭಾಷಣವನ್ನು ನಾವು ಪರಿಶೀಲಿಸಿದರೆ 2011ರ ತಮಿಳುನಾಡು ರಾಜ್ಯ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಡಳಿತ ಪಕ್ಷವನ್ನು ಬೆಂಬಲಿಸಲು ಅವರು ರಾಜ್ಯ ಸರ್ಕಾರಿ ಯಂತ್ರೋಪಕರಣಗಳನ್ನು ಹೇಗೆ ಸಿದ್ಧಪಡಿಸಿದರು. ತಮಿಳುನಾಡು ಸರ್ಕಾರದ ಪರವಾಗಿ ಶ್ರೀ ಎಂ. ಕರುಣಾನಿಧಿ ಅವರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳ ವಿರುದ್ಧ ವರ್ತಿಸುವಂತೆ ಆಡಳಿತಾತ್ಮಕ ಆದೇಶಗಳನ್ನು ಹೇಗೆ ನೀಡಿದರು ಮತ್ತು ಚುನಾವಣೆಗಳು ಮತ್ತು ರಾಜಕೀಯದಲ್ಲಿ ಅನ್ಬು ಉದಯಂ ಸಂಘಟನೆಯ ಪ್ರಜಾಸತ್ತಾತ್ಮಕ ಭಾಗವಹಿಸುವಿಕೆಯನ್ನು ಹತ್ತಿಕ್ಕಲು ತಮಿಳುನಾಡು ಆಡಳಿತ ಪಕ್ಷವು ಪೊಲೀಸರನ್ನು ಹೇಗೆ ಬಳಸಿಕೊಂಡಿತು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಮತ್ತು ದೃಢೀಕರಿಸಬಹುದು. 1971ರಲ್ಲಿ ಆಗಿನ ಶ್ರೀ ರಾಜ್ ನಾರಾಯಣ್ ಅವರಿಗೆ ರಾಜಕೀಯದಲ್ಲಿ ಭಾಗವಹಿಸಲು ಮತ್ತು ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಪೂರ್ಣ ಅವಕಾಶ ನೀಡಲಾಯಿತು. ಇದರಲ್ಲಿ ಚುನಾವಣಾ ಫಲಿತಾಂಶಗಳನ್ನು ಪ್ರಜಾಸತ್ತಾತ್ಮಕವಾಗಿ ಘೋಷಿಸಲಾಯಿತು ಮತ್ತು ಫಲಿತಾಂಶವನ್ನು ಭಾರತದ ಚುನಾವಣಾ ಆಯೋಗವು ಆಡಳಿತ ಪಕ್ಷದ ಪರವಾಗಿ ದೃಢಪಡಿಸಿತು. ಆದರೆ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸಂಬಂಧಪಟ್ಟ ಅಭ್ಯರ್ಥಿ ಶ್ರೀಮತಿ ಇಂದಿರಾ ಗಾಂಧಿಯವರ ಗೆಲುವಿನಲ್ಲಿ ನಡೆದ ಚುನಾವಣಾ ಅಕ್ರಮಗಳು ಮತ್ತು ವಂಚನೆಗಳನ್ನು ಎತ್ತಿಹಿಡಿಯಿತು. ಅದೇ ರೀತಿ 2009ರಲ್ಲಿ ನಾನು ಎಂ. ಸುಭಾಷ್ ಬಾಬು ನನ್ನ ವೈಯಕ್ತಿಕ ರಾಜಕೀಯ ಗುರುತಾದ ಅನ್ಬು ಉದಯಂ ಅಡಿಯಲ್ಲಿ ರಾಜಕೀಯ ಪ್ರವೇಶಿಸಿ ಚುನಾವಣೆಗೆ ಸ್ಪರ್ಧಿಸಿದಾಗ ಆಗಿನ ತಮಿಳುನಾಡು ಸರ್ಕಾರ ಅಧಿಕಾರದಲ್ಲಿದ್ದಾಗ ಅನ್ಬು ಉದಯಂ ಸಂಘಟನೆಯ ಅಭ್ಯರ್ಥಿಯಾಗಿ ನಾನು ಎಂ. ಸುಭಾಷ್ ಬಾಬು, ಶ್ರೀ ಎಂ. ಕರುಣಾನಿಧಿ ಅವರ ಸರ್ಕಾರದ ವಂಚನೆಗೆ ಬಲಿಯಾದೆ ಮತ್ತು ಅದೇ ಸಮಯದಲ್ಲಿ ಅನ್ಬು ಉದಯಂ ಬಗ್ಗೆ ಯಾವುದೇ ರಾಜಕೀಯ ಸುದ್ದಿ ಅಥವಾ ಚುನಾವಣಾ ಸುದ್ದಿಗಳು ಮಾಧ್ಯಮಗಳ ಮೂಲಕ ಭಾರತದ ನಾಗರಿಕರಿಗೆ ಸೋರಿಕೆಯಾಗಲಿಲ್ಲ ಮತ್ತು ದೇಶದಲ್ಲಿ ನಕಲಿ ಪ್ರಜಾಪ್ರಭುತ್ವವನ್ನು ಹೇಗೆ ಜಾರಿಗೆ ತರಲಾಯಿತು ಮತ್ತು ನಾನು ಈ ವಿಷಯವನ್ನು 16 ವರ್ಷಗಳ ನಂತರ ಇಂದು ಆಗಸ್ಟ್ 25, 2025ರಂದು ಮತ್ತೆ ಭಾರತದ ಚುನಾವಣಾ ಆಯೋಗದ ಗಮನಕ್ಕೆ ತರುತ್ತೇನೆ. ಈಗ ಆಗಸ್ಟ್ 28, 2010ರಂದು ಅನ್ಬು ಉದಯಂ ಪಕ್ಷದ ಪರವಾಗಿ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ವಂಚನೆ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದಾಗ ಅವರು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಿದರು. ಇದಲ್ಲದೆ ಒಬ್ಬ ವ್ಯಕ್ತಿಯಾಗಿ ಅವರ ವಿರುದ್ಧದ ಚುನಾವಣಾ ವಂಚನೆ ಪ್ರಕರಣದ ತೀರ್ಪನ್ನು ಪ್ರಶ್ನಿಸುವ ಬದಲು ಅವರು ಆಡಳಿತ ಪಕ್ಷದ ಉದ್ದೇಶ, ಆಡಳಿತ ಪಕ್ಷದ ಆಲೋಚನೆಗಳು, ಆ ಸಮಯದಲ್ಲಿ ಅವರು ಕೇಂದ್ರ ಸರ್ಕಾರದ ಭಾಗವಾಗಿದ್ದರು, ಆಡಳಿತಗಾರರಾಗಿ, ಆಡಳಿತ ಪಕ್ಷವಾಗಿ, ಜನರ ಪ್ರತಿನಿಧಿಯಾಗಿ, ಅದು ಸರ್ಕಾರದ ಕಾನೂನುಬದ್ಧ ಅಭಿಪ್ರಾಯವಾಗಿತ್ತು. ಅದು ಕಾನೂನಿನ ಅಭಿಪ್ರಾಯವಾಗಿತ್ತು ಎಂಬ ಆಧಾರದ ಮೇಲೆ ಅವರು ನ್ಯಾಯಾಲಯಕ್ಕೆ ಪ್ರಕರಣವನ್ನು ತಂದರು.
ಚುನಾವಣಾ ವಂಚನೆ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯವು ಅವರ ವಿರುದ್ಧ ವ್ಯಕ್ತಿಯಾಗಿ ತೀರ್ಪು ನೀಡಿದಾಗ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಅನುಕೂಲಕರ ನಿರ್ಧಾರವನ್ನು ಪಡೆದರು. ನಂತರ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ದೇಶದ ಒಳಗಿನಿಂದ ಮತ್ತು ಹೊರಗಿನಿಂದ ಬೆದರಿಕೆಗಳು ಮತ್ತು ದೇಶದ ಭದ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಉಲ್ಲೇಖಿಸಿ ಅವರು ಭಾರತ ಗಣರಾಜ್ಯದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು. ಈ ರೀತಿಯಾಗಿ ಸರ್ಕಾರದಲ್ಲಿರುವ ಈ ಎರಡು ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು, ಭಾರತ ಗಣರಾಜ್ಯದ ನಾಗರಿಕರ ರಾಜಕೀಯ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವಾಗ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಯಲ್ಲಿರುವ ಈ ಎರಡು ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು, ನಾಗರಿಕರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವಾಗ ಮತ್ತು ಈ ರೀತಿಯಾಗಿ ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿ ಅನುಚಿತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ರಾಜಕೀಯ ಚುನಾವಣಾ ವಂಚನೆಗಳನ್ನು ಮಾಡುತ್ತಿರುವಾಗ ಮತ್ತು ಸರ್ಕಾರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದನ್ನು ಮುಂದುವರಿಸುತ್ತಿರುವಾಗ ಭಾರತ ಚುನಾವಣಾ ಆಯೋಗದಿಂದ ನೋಂದಾಯಿತ ಮತ್ತು ಗುರುತಿಸಲ್ಪಟ್ಟ ಪಕ್ಷಗಳಾಗಿದ್ದರೂ ಸರ್ಕಾರದಲ್ಲಿ ಪರ್ಯಾಯವಾಗಿ ಅಧಿಕಾರದಲ್ಲಿರುವ ಈ ಎರಡು ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು, ಸರ್ಕಾರದಲ್ಲಿರುವಾಗ ಇಂತಹ ಪ್ರಜಾಸತ್ತಾತ್ಮಕ ವಂಚನೆ ಮತ್ತು ಪ್ರಜಾಸತ್ತಾತ್ಮಕ ಹತ್ಯೆಯನ್ನು ಮಾಡುತ್ತಿವೆ. ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ರಾಜಕೀಯ ಪಕ್ಷವನ್ನು ನಡೆಸುವ ಅನ್ಬು ಉದಯಂ ಪಕ್ಷವು ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲ್ಪಟ್ಟಿದ್ದು ಮತ್ತು ದೇಶದ ನಾಗರಿಕರ ಪ್ರಜಾಸತ್ತಾತ್ಮಕ ರಾಜಕೀಯ ಹಕ್ಕುಗಳನ್ನು ಆಡಳಿತಾತ್ಮಕವಾಗಿ ರಕ್ಷಿಸುವ ಅಗತ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ರಕ್ಷಣಾ ಇಲಾಖೆಯು ದೇಶದ ಆಡಳಿತದ ಅಧಿಕಾರವನ್ನು ಅನ್ಬು ಉದಯಂ ಪಕ್ಷಕ್ಕೆ ಏಕೆ ಹಸ್ತಾಂತರಿಸಬಾರದು? ಇದರಲ್ಲಿ ತಪ್ಪೇನು? ಚುನಾವಣೆಯಲ್ಲಿ ನೋಟಾವನ್ನು ಬೆಂಬಲಿಸುವ ಭಾರತೀಯ ಚುನಾವಣಾ ಆಯೋಗವು ಇದನ್ನು ಏಕೆ ಬೆಂಬಲಿಸಬಾರದು? ಅನ್ಬು ಉದಯಂ ಪಕ್ಷವು ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುತ್ತದೆ. ಇದಕ್ಕೆ ಭಾರತದ ಚುನಾವಣಾ ಆಯೋಗಕ್ಕೆ ಯಾವುದೇ ಆಕ್ಷೇಪಣೆ ಇದೆಯೇ? ಭಾರತ ಗಣರಾಜ್ಯದಲ್ಲಿ ಸುಮಾರು 145 ಕೋಟಿ ಜನಸಂಖ್ಯೆಯಿದ್ದು, ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಪ್ರಕಾರ ದೇಶದ ರಾಜಕೀಯ ಪಕ್ಷಗಳ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ, ದೇಶ ಮತ್ತು ರಾಜ್ಯದ ಸ್ಥಿತಿ ಮತ್ತು ನಾಗರಿಕರ ಸ್ಥಿತಿಯನ್ನು ಪರಿಗಣಿಸಿ ಭಾರತದ ಚುನಾವಣಾ ಆಯೋಗವು ರಾಜಕೀಯ ಕಾರಣಗಳ ಆಧಾರದ ಮೇಲೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ದೇಶದ ನಾಗರಿಕರಿಗೆ ತಮ್ಮ ಸಹ ನಾಗರಿಕರಲ್ಲಿ ಒಬ್ಬರನ್ನು ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಯಾಗಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಮಾಡುವ ಅವಕಾಶವನ್ನು ಒದಗಿಸುತ್ತದೆ. ಅದೇ ಸಮಯದಲ್ಲಿ ಅವರು ತಮ್ಮ ಸಹ ನಾಗರಿಕರಲ್ಲಿ ಯಾರನ್ನಾದರೂ ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಮಾಡಲು ಬಯಸದಿದ್ದರೆ ಭಾರತದ ಚುನಾವಣಾ ಆಯೋಗವು ದೇಶದ ನಾಗರಿಕರು ಜನರ ತೆರಿಗೆ ಹಣವನ್ನು ಖರ್ಚು ಮಾಡುವ ಮೂಲಕ ಮತ್ತು ನೋಟಾವನ್ನು ಬೆಂಬಲಿಸುವ ಮೂಲಕ ಚುನಾವಣೆಯಲ್ಲಿ ಮತ ಚಲಾಯಿಸಲು ಪರ್ಯಾಯ ಮಾರ್ಗವನ್ನು ಒದಗಿಸುತ್ತದೆ. ವಿಶ್ವದ ಇತರ ದೇಶಗಳಲ್ಲಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ನೋಟಾ ಅನುಷ್ಠಾನ ಮತ್ತು ಅದರ ಅನುಷ್ಠಾನದ ಆಧಾರದ ಮೇಲೆ ಇತರ ದೇಶಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಮ್ಮ ದೇಶದಲ್ಲಿ ಅದನ್ನು ಜಾರಿಗೆ ತಂದಿರುವ ಭಾರತದ ಚುನಾವಣಾ ಆಯೋಗವು ಈಗ ಅನ್ಬು ಉದಯಂ ಅವರ ಈ ನಿರ್ಣಾಯಕ ರಾಜಕೀಯ ವಿಧಾನವನ್ನು ಏಕೆ ಬೆಂಬಲಿಸಬಾರದು? ಅದರ ಆಧಾರದ ಮೇಲೆ ಭಾರತ ಗಣರಾಜ್ಯದಲ್ಲಿ ಅನ್ಬು ಉದಯಂ ರಾಜಕೀಯದ ನಿಲುವಿನ ಆಧಾರದ ಮೇಲೆ ಈ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಭಾರತದ ಚುನಾವಣಾ ಆಯೋಗವು ಈಗ ಎದುರಿಸುತ್ತಿರುವ ತೊಂದರೆ ಏನು?
ಅನ್ಬು ಉದಯಂ ಅವರ ಈ ರಾಜಕೀಯ ಸಿದ್ಧಾಂತವು ಪ್ರಪಂಚದ ಹೆಚ್ಚಿನ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಇಂತಹ ಹುಸಿ ಪ್ರಜಾಪ್ರಭುತ್ವ ಪದ್ಧತಿಗಳು ಆಚರಣೆಯಲ್ಲಿರುವ ದೇಶಗಳಿಗೆ ಒಂದು ಉದಾಹರಣೆಯಾಗಿದೆ. ಭಾರತ ಗಣರಾಜ್ಯದಲ್ಲಿನ ಜನರ ನಿಲುವಿನಿಂದ ಹೊರಹೊಮ್ಮಿದ ಅನ್ಬು ಉದಯಂ ಅವರ ರಾಜಕೀಯದ ಆಧಾರದ ಮೇಲೆ ಭಾರತದ ಚುನಾವಣಾ ಆಯೋಗವು ಈ ನಿರ್ಧಾರವನ್ನು ನಿರ್ಣಾಯಕವಾಗಿ ತೆಗೆದುಕೊಂಡು ಅದನ್ನು ಈಗಲೇ ಏಕೆ ಕಾರ್ಯಗತಗೊಳಿಸಬಾರದು? ಇದರಿಂದ ಭಾರತ ಗಣರಾಜ್ಯವು ಭವಿಷ್ಯದಲ್ಲಿ ವಿಶ್ವದ ಇತರ ಇದೇ ರೀತಿಯ ದೇಶಗಳಿಗೆ ಉದಾಹರಣೆಯಾಗಬಹುದು. ಅನ್ಬು ಉದಯಂ ನಾನು ನಿಮ್ಮ ಮುಂದೆ ಇಡುತ್ತಿರುವ ಪ್ರಾಮಾಣಿಕ ರಾಜಕೀಯ ಸಿದ್ಧಾಂತವಾಗಿದೆ. 2009ರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದಾಗಲೆಲ್ಲ ಪ್ರತಿ ಹಂತದಲ್ಲೂ ಮತ್ತು ಪ್ರತಿ ಅವಧಿಯಲ್ಲೂ ನಾವು ಅನ್ಬು ಉದಯಂ ಎಂಬ ನಮ್ಮ ವೈಯಕ್ತಿಕ ರಾಜಕೀಯ ಗುರುತಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಿದಾಗಲೂ ಮತ್ತು ಭಾರತ ಚುನಾವಣಾ ಆಯೋಗದಲ್ಲಿ ಅನ್ಬು ಉದಯಂ ಪಕ್ಷವಾಗಿ ರಾಜಕೀಯ ಪಕ್ಷವಾಗಿ ನೋಂದಾಯಿಸಿಕೊಂಡ ನಂತರವೂ ಅವರು ಸರ್ಕಾರಿ ಇಲಾಖೆಗಳಲ್ಲಿರುವಾಗ ಇದೇ ರೀತಿಯ ಅಕ್ರಮಗಳು ಮತ್ತು ವಂಚನೆಗಳನ್ನು ಮಾಡುತ್ತಲೇ ಇದ್ದಾರೆ. ನಾನು ಒಬ್ಬ ವ್ಯಕ್ತಿಯಾಗಿ ರಾಜಕೀಯ ಆಡಿದಾಗ ಮತ್ತು ಚುನಾವಣೆಗಳಲ್ಲಿ ಸ್ಪರ್ಧಿಸಿದಾಗ ಅದೇ ಆಡಳಿತ ಪಕ್ಷದ ಸದಸ್ಯರು ನೆಲದ ಮೇಲೆ ಮಾಡಿದ ದೌರ್ಜನ್ಯಗಳು ಮತ್ತು ಸರ್ಕಾರಿ ಉಪಕರಣದಲ್ಲಿ ಇಲಾಖಾ ಮಟ್ಟದಲ್ಲಿ ಅಧಿಕಾರಿಗಳ ದುರುಪಯೋಗದಿಂದ ನಾನು ಪ್ರಭಾವಿತನಾಗಿದ್ದೆ. ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿಕೊಂಡ ನಂತರವೂ ನಾನು ಇದೇ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿರುವಾಗ ನಾಯಕನಾಗಿ ರಾಜಕೀಯ ಪಕ್ಷದ ಮಟ್ಟದಲ್ಲಿ ರಾಜಕೀಯವನ್ನು ಹೇಗೆ ಆಡಬಹುದು? ನಾನು ಚುನಾವಣೆಗಳಲ್ಲಿ ಹೇಗೆ ಸ್ಪರ್ಧಿಸಬಹುದು? ಭಾರತೀಯ ನಾಗರಿಕನಾಗಿ ರಾಜಕೀಯವನ್ನು ನಡೆಸಲು ಮತ್ತು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ನಾನು ಆಡಳಿತದಲ್ಲಿ ಯಾರನ್ನು ನಂಬಬಹುದು? ಇದರಲ್ಲಿ ಯಾವುದಕ್ಕೂ ಭಾರತದ ಚುನಾವಣಾ ಆಯೋಗವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆಯೇ? ಅದು ಯಾವುದೇ ಭರವಸೆಗಳನ್ನು ನೀಡುತ್ತದೆಯೇ? ಅದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆಯೇ? ಚುನಾವಣೆಗಳನ್ನು ನಡೆಸುವುದು ಮತ್ತು ಪಕ್ಷಗಳನ್ನು ನೋಂದಾಯಿಸುವುದನ್ನು ಮಾತ್ರ ನೋಡಿಕೊಳ್ಳುವ ಭಾರತದ ಚುನಾವಣಾ ಆಯೋಗವು ಇದನ್ನೆಲ್ಲ ನೋಡಿಕೊಳ್ಳುತ್ತದೆಯೇ? ಇದು ಪೀಡಿತ ಪಕ್ಷಗಳ ಖಾಸಗಿ ವಿಷಯ. ಅವರೇ ಅದನ್ನು ನೋಡಿಕೊಳ್ಳಬೇಕು ಎಂದು ನಾವು ಹೇಳಿದರೆ, ದೇಶದಲ್ಲಿ ಪೀಡಿತ ಪಕ್ಷಗಳ ವಿರುದ್ಧ ಸರ್ಕಾರದಲ್ಲಿರುವ ರಾಜಕೀಯ ಪಕ್ಷಗಳು ಮಾಡುತ್ತಿರುವ ಈ ಹಾನಿ ಮತ್ತು ದೌರ್ಜನ್ಯಗಳನ್ನು ನಾವು ಹೇಗೆ ಕಡಿಮೆ ಮಾಡಬಹುದು? ಈ ಹಾನಿಯನ್ನುಂಟು ಮಾಡುತ್ತಿರುವ ಪಕ್ಷಗಳು ಮಾಡುವ ದೌರ್ಜನ್ಯಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಒಬ್ಬ ಸಾಮಾನ್ಯ ನಾಗರಿಕನು ರಾಜಕೀಯ ಮತ್ತು ಚುನಾವಣೆಗಳಲ್ಲಿ ಭಾಗವಹಿಸಿ ನಂತರ ಪ್ರಜಾಪ್ರಭುತ್ವದ ಮುಂದಿನ ಹಂತಕ್ಕೆ ಹೋದಾಗ ಈ ಎರಡು ರಾಜಕೀಯ ಪಕ್ಷಗಳು ಈ ದೌರ್ಜನ್ಯಗಳನ್ನು ಮುಂದುವರಿಸುತ್ತವೆ. ಪರಿಸ್ಥಿತಿ ಈಗ ಹೀಗೆ ಇದ್ದರೆ, ದೇಶದಲ್ಲಿ ಈ ಚಟುವಟಿಕೆಗಳಿಗೆ ನಾವು ಅವಕಾಶ ನೀಡುತ್ತಲೇ ಇದ್ದರೆ, ಈ ರಾಜಕೀಯ ಅಪರಾಧಿಗಳು ಮತ್ತು ರಾಜಕೀಯ ಗೂಂಡಾಗಳು ಸರ್ಕಾರದಲ್ಲಿ ಭಾಗವಹಿಸುವುದನ್ನು ನಾವು ಹೇಗೆ ತಡೆಯಬಹುದು? ಚುನಾವಣಾ ಆಯೋಗವು ಚುನಾವಣೆಗಳ ಸಮಯದಲ್ಲಿ ನಡೆಯುವ ದೌರ್ಜನ್ಯಗಳನ್ನು ತಡೆಯಲು ಸಾಧ್ಯವಾಗದಿದ್ದರೆ ನಂತರ ಚುನಾವಣೆಗಳನ್ನು ನಡೆಸುವ ಅರ್ಥವೇನು? ಅವುಗಳನ್ನು ಏಕೆ ನಡೆಸಬೇಕು? ಭಾರತ ಗಣರಾಜ್ಯದ ಗಡಿ ಪ್ರದೇಶಗಳಲ್ಲಿ ಯುದ್ಧ ಕಾರ್ಯಾಚರಣೆಗಳ ಸಮಯದಲ್ಲಿ ಭದ್ರತಾ ಇಲಾಖೆ ಕಾರ್ಯಾಚರಣೆಗಳನ್ನು ನಡೆಸುವಂತೆಯೇ ಚುನಾವಣಾ ಆಯೋಗವು ಆಂತರಿಕವಾಗಿ ಚುನಾವಣೆಗಳನ್ನು ನಡೆಸಬೇಕು. ಆಗ ಮಾತ್ರ ಭಾರತದ ಚುನಾವಣಾ ಆಯೋಗವು ಭಾರತ ಗಣರಾಜ್ಯದ ನಾಗರಿಕರು ಮತ್ತು ಅನ್ಬು ಉದಯಂ ಅವರ ವಿಶ್ವಾಸವನ್ನು ಗಳಿಸುತ್ತದೆ. ಶ್ರೀಲಂಕಾದ ತಮಿಳು ಸಮಸ್ಯೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು ಶ್ರೀಲಂಕಾಕ್ಕೆ ಶಾಂತಿಪಾಲನಾ ಪಡೆಯನ್ನು ಕಳುಹಿಸಿದಂತೆಯೇ ಪ್ರತಿ 5 ವರ್ಷಗಳಿಗೊಮ್ಮೆ ಭಾರತದ ಚುನಾವಣಾ ಆಯೋಗವು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಗಳನ್ನು ನಡೆಸುತ್ತದೆ.
ಪ್ರಜಾಪ್ರಭುತ್ವದ ಸ್ಥಿತಿ ಹೀಗಿದ್ದರೆ ಭಾರತದಲ್ಲಿ ಚುನಾವಣೆಗಳ ಮೂಲಕ ಜನರು ನಿರೀಕ್ಷಿಸುವ ರಾಜಕೀಯ ಪ್ರಯೋಜನಗಳನ್ನು ಹೇಗೆ ಪಡೆಯುತ್ತಾರೆ? ಭಾಗಿಯಾಗಿರುವವರಿಗೆ ನ್ಯಾಯ ಹೇಗೆ ದೊರೆಯುತ್ತದೆ? ಚುನಾವಣಾ ಆಯೋಗವು ಇದರ ಬಗ್ಗೆ ಕಾಳಜಿ ವಹಿಸುತ್ತದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅದಕ್ಕಾಗಿಯೇ ಅನ್ಬು ಉದಯಂ ಅವರು ದೇಶದಲ್ಲಿ ಚಾಲ್ತಿಯಲ್ಲಿರುವ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ಎತ್ತಿ ತೋರಿಸಿದಾಗ ಮತ್ತು ಆಡಳಿತ ಪಕ್ಷದ ಅನುಚಿತ ಪ್ರಜಾಪ್ರಭುತ್ವ ಪದ್ಧತಿಗಳಿಂದಾಗಿ ನಮ್ಮ ಮೇಲೆ ವೈಯಕ್ತಿಕವಾಗಿ ಪರಿಣಾಮ ಬೀರಿದ ಸಮಸ್ಯೆಗಳನ್ನು ಎತ್ತಿದಾಗ, ಆಡಳಿತ ಪಕ್ಷದ ಸರ್ಕಾರದಲ್ಲಿರುವ ಕೆಟ್ಟ ಜನಪ್ರತಿನಿಧಿಗಳ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಎತ್ತಿ ತೋರಿಸಬೇಕಾಗುತ್ತದೆ. ಚುನಾವಣಾ ಆಯೋಗವು ಇದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳಬಹುದು ಎಂಬುದನ್ನು ನಾವು ನೋಡುತ್ತೇವೆ. ನಾನು ನ್ಯಾಯಾಲಯಕ್ಕೆ ಹೋಗಿ ಇದರ ಬಗ್ಗೆ ತೀರ್ಪು ಪಡೆದರೂ ಅದು ಹೊರಬರುತ್ತದೆ ಎಂದು ಹೇಳಬಹುದು. ಆದರೆ 1975ರಲ್ಲಿ ಆಡಳಿತ ಪಕ್ಷದ ಸರ್ಕಾರದಿಂದಾಗಿ ದೇಶದಲ್ಲಿ ಏನಾಯಿತು ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ವಿಷಯದಲ್ಲಿ ಅನ್ಬು ಉದಯಂ ಅವರು ರಾಜಕೀಯ ಮತ್ತು ಆಡಳಿತವನ್ನು ಅರ್ಥಮಾಡಿಕೊಂಡರು. ಇಲ್ಲಿ ನಾನು ನಿಮಗೆ ಕೊನೆಯ 2 ಘಟನೆಗಳನ್ನು ನೆನಪಿಸಲು ಬಯಸುತ್ತೇನೆ. ರಾಜಕೀಯವಾಗಿ ಅನ್ಬು ಉದಯಂ ಅವರ ಪರವಾಗಿ ನಾನು ಇಲ್ಲಿ ಗಮನ ಸೆಳೆಯಲು ಬಯಸುವುದು ನಮ್ಮ ಭಾರತೀಯ ಪ್ರಧಾನಿ ಶ್ರೀಮತಿ ಅವರ ಹತ್ಯೆಯ ನಂತರ ದೇಶದಲ್ಲಿ ನಡೆದ ಹಿಂಸಾಚಾರ. ನವೆಂಬರ್ 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಎಂದು ಪರಿಗಣಿಸಲಾಯಿತು. ಹಿಂಸಾಚಾರಕ್ಕೆ ಕಾರಣರಾದ ರಾಜಕಾರಣಿಗಳ ವಿರುದ್ಧ ಬಲಿಪಶುಗಳು ಸರ್ಕಾರಕ್ಕೆ ದೂರು ನೀಡಿದರು. ಆ ಸಮಯದಲ್ಲಿ ಸಂಪೂರ್ಣ ಆರ್ಥಿಕ ನಷ್ಟವನ್ನು ಅನುಭವಿಸಿದ ಉದ್ಯಮಿ ಮತ್ತು ಸಂಸತ್ ಸದಸ್ಯರಾದ ಶ್ರೀ ಸರಂಜಿತ್ ಸಿಂಗ್ ಹಿಂಸಾಚಾರವನ್ನು ಪ್ರಚೋದಿಸುವ ರಾಜಕಾರಣಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಜನರಲ್ಲಿ ಹಿಂಸಾಚಾರವನ್ನು ಪ್ರಚೋದಿಸಿದ ರಾಜಕಾರಣಿಗಳನ್ನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನುಮತಿಸಬಾರದು ಮತ್ತು ಈ ಶಕ್ತಿಗಳು ಭಯೋತ್ಪಾದಕರಿಗಿಂತ ಕೆಟ್ಟವು ಎಂದು ಅವರು ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು. ಹಿಂಸಾಚಾರವನ್ನು ಪ್ರಚೋದಿಸುವ ರಾಜಕಾರಣಿಗಳನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯದಿಂದ ಸಾಮಾಜಿಕವಾಗಿ ಹೊರಗಿಡಬೇಕು ಎಂಬ ಭಾವನೆಯ ಅಭಿವ್ಯಕ್ತಿಯು ಚುನಾವಣೆಗಳು ಭಾರತದ ಪ್ರಜಾಪ್ರಭುತ್ವ ರಚನೆಯನ್ನು ಬಲಪಡಿಸುವ ನಿರ್ಮಾಣವಾಗಿದೆ ಎಂಬ ಭಾವನೆಯ ಅಭಿವ್ಯಕ್ತಿಯಾಗಿದೆ. ಇದನ್ನು ಭಾರತ ಗಣರಾಜ್ಯದ ನಾಗರಿಕರಾದ ನಾವು ಚುನಾವಣೆಗಳಲ್ಲಿ ಮತದಾರರಾಗಿ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆಡಳಿತಾತ್ಮಕವಾಗಿ ಅನ್ಬು ಉದಯಂ ಪರವಾಗಿ ಕೇಂದ್ರ ರಕ್ಷಣಾ ಸಚಿವ ಶ್ರೀ ಕೆ.ಸಿ. ಪಂತ್ ಅವರು ಹೀಗೆ ಹೇಳಿದರು. 1989ರ ನವೆಂಬರ್ನಲ್ಲಿ ಗುಜರಾತ್ ರಾಜ್ಯ ಸಚಿವ ಶ್ರೀ ವಲ್ಲಭಭಾಯಿ ಪಟೇಲ್ ಅವರ ಹತ್ಯೆ ಮತ್ತು ಚುನಾವಣಾ ಅಭ್ಯರ್ಥಿ ಶ್ರೀ ಸಂಜಯ್ ಸಿಂಗ್ ಅವರ ಗುಂಡಿನ ದಾಳಿ ರಾಜಕೀಯದಲ್ಲಿ ಗೂಂಡಾಗಳ ಪ್ರಾಬಲ್ಯಕ್ಕೆ ಉದಾಹರಣೆಗಳಾಗಿವೆ. ಆ ಸಮಯದಲ್ಲಿ ಅವರು ಮತದಾರರು, ರಾಜಕೀಯ ಪಕ್ಷಗಳು ಮತ್ತು ಭಾರತ ಸರ್ಕಾರಕ್ಕೆ ಈ ಕೆಳಗಿನಂತೆ ಎಚ್ಚರಿಕೆ ನೀಡಿದರು. ರಾಷ್ಟ್ರೀಯ ಮತ್ತು ರಾಜ್ಯ ರಾಜಕೀಯ ಜೀವನದಲ್ಲಿ ಅಪರಾಧಿಗಳು ಮತ್ತು ಗೂಂಡಾಗಳ ಪ್ರಾಬಲ್ಯ ಹೆಚ್ಚುತ್ತಿದೆ. ನಾವು ಈಗ ತಾತ್ಕಾಲಿಕ ಹಿತಾಸಕ್ತಿಗಳು ಮತ್ತು ಪ್ರಾದೇಶಿಕ ಭಾವನೆಗಳಿಗಾಗಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದರೆ ಅದು ಭವಿಷ್ಯದಲ್ಲಿ ದೇಶಕ್ಕೆ ದೊಡ್ಡ ದುಃಖವನ್ನುಂಟು ಮಾಡುತ್ತದೆ. ಪ್ರಜಾಪ್ರಭುತ್ವದಲ್ಲಿ ನಿಜವಾಗಿಯೂ ಆಸಕ್ತಿ ಹೊಂದಿರುವ ಎಲ್ಲರೂ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಜನರಲ್ಲಿ ರಾಜಕೀಯದಲ್ಲಿ ಇದನ್ನು ಬಲಪಡಿಸುವ ಸಮಯ ಬಂದಿದೆ. ರಾಜಕೀಯ ಪಕ್ಷಗಳಲ್ಲಿ ಅಪರಾಧಿಗಳ ಪ್ರಾಬಲ್ಯ ಹೆಚ್ಚುತ್ತಿದೆ. ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವ ಎಲ್ಲರೂ ಈ ಅಪರಾಧಿಗಳನ್ನು ರಾಜಕೀಯದಿಂದ ಹೊರಹಾಕಲು ಮುಂದೆ ಬರಬೇಕು. ರಕ್ಷಣಾ ಸಚಿವ ಶ್ರೀ ಕೆ.ಸಿ.
ಪಂತ್ ಅವರ ಭಾಷಣವು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿದೆ. ನಾವು ಇದನ್ನು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಜನರ ರಾಜಕೀಯ ಕರ್ತವ್ಯದ ಅಭಿವ್ಯಕ್ತಿ ಎಂದು ಪರಿಗಣಿಸಬೇಕು. ತಮಿಳುನಾಡಿನಲ್ಲಿ ಡಿಎಂಕೆ ಆಳ್ವಿಕೆಯಲ್ಲಿ 1991ರ ಸಾರ್ವತ್ರಿಕ ಚುನಾವಣೆಗಳಿಗೆ ಪ್ರಚಾರ ನಡೆಸುತ್ತಿದ್ದಾಗ ನಮ್ಮ ಭಾರತದ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರನ್ನು ಮಾನವ ಬಾಂಬ್ ದಾಳಿಯಿಂದ ಹತ್ಯೆ ಮಾಡಲಾಯಿತು. ಅದೇ ರೀತಿ ತಮಿಳುನಾಡಿನಲ್ಲಿ ಎಡಿಎಂಕೆ ಆಳ್ವಿಕೆಯಲ್ಲಿ ಸಚಿವ ಟಿ. ಕೃಷ್ಣನ್ ಅವರನ್ನು 2003ರಲ್ಲಿ ಕಡಿದು ಕೊಲ್ಲಲಾಯಿತು. ಸಚಿವೆ ಮರಿಯಂ ಪಿಚೈ 2011ರಲ್ಲಿ ಕಾರು ಅಪಘಾತದಲ್ಲಿ ನಿಧನರಾದರು. ಮತ್ತು ಮಾಜಿ ಮುಖ್ಯಮಂತ್ರಿ ಶ್ರೀಮತಿ ಜಯಲಲಿತಾ ಸೆಪ್ಟೆಂಬರ್ 2016ರಿಂದ ಡಿಸೆಂಬರ್ 2016ರಲ್ಲಿ ಅವರ ಮರಣದವರೆಗೆ 75 ದಿನಗಳ ಕಾಲ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದರು. ಈ ಬಗ್ಗೆ ಜನರಲ್ಲಿ ಸಂದೇಹಗಳು ಹುಟ್ಟಿಕೊಂಡಾಗಲೂ ಆಡಳಿತ ಪಕ್ಷದ ಸರ್ಕಾರ ಮತ್ತು ಎಡಿಎಂಕೆ ಪಕ್ಷವು ಸರ್ಕಾರ ಮತ್ತು ರಾಜಕೀಯ ಪಕ್ಷವಾಗಿ ಜನರಿಗೆ ಅದನ್ನು ಸ್ಪಷ್ಟಪಡಿಸಲು ಯಾವುದೇ ಹೇಳಿಕೆಯನ್ನು ನೀಡಲಿಲ್ಲ. ಸಂಬಂಧಪಟ್ಟ ಈ ರಾಜಕೀಯ ಪಕ್ಷವು ತಮಿಳುನಾಡು ರಾಜ್ಯ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ಕೇಂದ್ರ ಸಂಸತ್ತಿನಲ್ಲಿ ವಿರೋಧ ಪಕ್ಷ ಮತ್ತು ಜನಪ್ರತಿನಿಧಿಗಳಾಗಿದ್ದರು. ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಇತರ ರಾಜಕೀಯ ಪಕ್ಷಗಳ ಸಂಸದರು ಮತ್ತು ಶಾಸಕರು ಸಂಬಂಧಿತ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸಭೆಯಲ್ಲಿ ವಿರೋಧ ಪಕ್ಷಗಳಾಗಿದ್ದರು. ಆಡಳಿತ ಪಕ್ಷಗಳಿಗೆ ಒಂದೇ ಒಂದು ಪ್ರಶ್ನೆಯನ್ನು ಎತ್ತಲಿಲ್ಲ. ಇದಲ್ಲದೆ ತಮ್ಮ ಸಹ ಸಂಸದರು ಮತ್ತು ಶಾಸಕರಿಗೆ ಸಂಭವಿಸಿದ ಈ ಅಸಾಧಾರಣ ಘಟನೆಗಳ ಬಗ್ಗೆ ರಾಜ್ಯದಲ್ಲಿ ತಮಿಳುನಾಡು ಆಡಳಿತ ಪಕ್ಷವು ನಿರ್ವಹಿಸಿದ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಅವರು ಯಾವುದೇ ಪ್ರಶ್ನೆಗಳನ್ನು ಎತ್ತಲಿಲ್ಲ. ಈ ಎಲ್ಲ ಅಸಾಮಾನ್ಯ ಘಟನೆಗಳು ಯಾವುದೇ ರೀತಿಯಲ್ಲಿ ಆಡಳಿತ ಪಕ್ಷದ ರಾಜಕೀಯ ಸ್ಥಾನ ಮತ್ತು ಚುನಾವಣಾ ಭಾಗವಹಿಸುವಿಕೆಯ ಮೇಲೆ ಪರಿಣಾಮ ಬೀರಲಿಲ್ಲ ಮತ್ತು ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಸರ್ಕಾರದಲ್ಲಿರುವ ಇತರ ವಿರೋಧ ಪಕ್ಷಗಳಿಂದ ಆಡಳಿತ ಪಕ್ಷಕ್ಕೆ ಯಾವುದೇ ಬಿಕ್ಕಟ್ಟು ಉಂಟಾಗಲಿಲ್ಲ ಎಂದು ನಾವು ನೋಡಿದಾಗ, ಅವೆಲ್ಲವೂ ದೇಶದಲ್ಲಿ ಸಂಭವಿಸಿದಾಗ ಈ ರಾಜಕೀಯ ಪಕ್ಷಗಳ ಸಂಪೂರ್ಣ ಗುರಿ ನಿರಂತರವಾಗಿ ಅಧಿಕಾರದಲ್ಲಿ ಉಳಿಯುವುದು ಅಥವಾ ಆಡಳಿತ ಪಕ್ಷ ಅಥವಾ ಎದುರಾಳಿ ಪಕ್ಷವು ತಮ್ಮೊಳಗೆ ಪರ್ಯಾಯ ಸ್ಥಳದಲ್ಲಿ ಸರ್ಕಾರದಲ್ಲಿ ಇರುವುದು ಮಾತ್ರ ಎಂಬುದು ಸ್ಪಷ್ಟವಾಗುತ್ತದೆ. ಅವರು ದೇಶದಲ್ಲಿ ಬೇರೆ ಯಾವುದರ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ. ಅದೇ ಸಮಯದಲ್ಲಿ ಆಡಳಿತ ಪಕ್ಷವು ಈ ರಾಜಕೀಯ ಹತ್ಯೆಗಳು, ರಾಜಕೀಯ ಅಪರಾಧಗಳು ಮತ್ತು ಸರ್ಕಾರದ ನೀತಿ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪ್ರಸ್ತುತ ಇತರ ಪಕ್ಷಗಳು ಹಿಂದಿನ ಕೇಂದ್ರ ಸಚಿವರು ಮತ್ತು ಜನಪ್ರತಿನಿಧಿಗಳಂತೆ ರಾಜ್ಯದ ಜನರಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಮತ್ತು ರಾಷ್ಟ್ರದ ಸ್ಥಿತಿಯ ಬಗ್ಗೆ ಪ್ರಶ್ನಿಸುವುದಿಲ್ಲ. ತಮ್ಮ ಸಹವರ್ತಿ ಜನಪ್ರತಿನಿಧಿಗಳ ವಿರುದ್ಧದ ಈ ಅಸಾಮಾನ್ಯ ಘಟನೆಗಳಲ್ಲಿ ನಾವು ಈ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಆಡಳಿತ ಪಕ್ಷದ ವಿರೋಧಿ ಪಕ್ಷಗಳು ಮತ್ತು ಆಡಳಿತಗಾರರನ್ನು ಪ್ರಶ್ನಾರ್ಥಕ ಚಿಹ್ನೆಯಿಂದ ನೋಡಬೇಕಾಗಿದೆ. ಈ ವಿಷಯದಲ್ಲಿ ಅವರು ತೆಗೆದುಕೊಂಡ ಆಡಳಿತಾತ್ಮಕ ಕ್ರಮವು ಸೂಕ್ತವಲ್ಲದಿದ್ದಾಗ ಸಾಮಾನ್ಯ ನಾಗರಿಕರು ಮತ್ತು ಅಧಿಕಾರಿಗಳ ಸುರಕ್ಷತೆಯ ಬಗ್ಗೆ ಅವರು ಹೇಗೆ ಕಾಳಜಿ ವಹಿಸಬಹುದು ಎಂಬುದರ ಬಗ್ಗೆ. ಏನೇ ಇರಲಿ, ಸಾಮಾನ್ಯ ಜನರು ಈ ರಾಜಕೀಯ ಕುಶಲತೆಯನ್ನು ಅರ್ಥಮಾಡಿಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತದೆ. ಅಲ್ಲಿಯವರೆಗೆ ನಾವು ಅದಕ್ಕಾಗಿ ಕಾಯಬೇಕಾಗಿಲ್ಲ. ಆಡಳಿತಗಾರರೊಂದಿಗೆ ಸರ್ಕಾರಿ ಸೇವೆಯಲ್ಲಿರುವವರು ಈಗ ಪ್ರಜಾಪ್ರಭುತ್ವದಲ್ಲಿ ಸಹ ನಾಗರಿಕರಾಗಿ ಈ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಇದು ಸಾಧ್ಯ. ನಾನು ಕಾನೂನು ಅಧ್ಯಯನ ಮಾಡುವಾಗ ನ್ಯಾಯಾಲಯಗಳ ಇತಿಹಾಸ, ಸಾಂವಿಧಾನಿಕ ಕಾನೂನು ಮತ್ತು ಅಂತರರಾಷ್ಟ್ರೀಯ ಕಾನೂನು ನನ್ನ ನೆಚ್ಚಿನ ವಿಷಯಗಳಾಗಿವೆ.
ಹಾಗಾಗಿ ನನಗೆ ರಾಜಕೀಯ ಇತಿಹಾಸ ತಿಳಿದಿದೆ, ನನಗೆ ಆಡಳಿತ ತಿಳಿದಿದೆ, ನನಗೆ ನ್ಯಾಯಾಲಯದ ಇತಿಹಾಸ ತಿಳಿದಿದೆ, ನನಗೆ ನ್ಯಾಯಾಲಯದ ಬಗ್ಗೆ ತಿಳಿದಿದೆ, ನನಗೆ ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ತಿಳಿದಿದೆ, ನನಗೆ ಸರ್ಕಾರದ ಬಗ್ಗೆ ತಿಳಿದಿದೆ. ಅದರಲ್ಲಿ ಆಡಳಿತ ಪಕ್ಷದ ಪಾತ್ರ ಮತ್ತು ರಾಜಕೀಯದ ಬಗ್ಗೆ ನನಗೆ ತಿಳಿದಿದೆ ಮತ್ತು ಆಚರಣೆಯಲ್ಲಿ ಅದು ಎಷ್ಟು ಜಟಿಲವಾಗಿದೆ ಮತ್ತು ಅದಕ್ಕೆ ಸಂಭವನೀಯ ಅಂಶಗಳು ಯಾವುವು. ನನ್ನ ಆರಂಭಿಕ ಕಾನೂನು ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ನಾನು ಸರ್ಕಾರಿ ವಕೀಲರೊಂದಿಗೆ ಕೆಲವು ಸಮಯ ಕಳೆದಿದ್ದೇನೆ. ಸರ್ಕಾರಿ ಕಡತಗಳು ಮತ್ತು ರಾಜಕೀಯದ ಬಗ್ಗೆಯೂ ನನಗೆ ತಿಳಿದಿದೆ. ಏನೇ ಆದರೂ ನಾವು ಅದನ್ನು ನಿಭಾಯಿಸಬಹುದು ಎಂಬ ಆಧಾರದ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ನಾನು ರಾಜಕೀಯ ನಡೆಸುತ್ತಿದ್ದೇನೆ. ನಾನು ದೇಶದ ಪ್ರತಿಯೊಂದು ಸ್ಥಳದಲ್ಲೂ ಸಮಸ್ಯೆಗಳನ್ನು ನೋಡಿದಾಗ ಮತ್ತು ಭೇಟಿಯಾದಾಗ ಪ್ರತಿಯೊಂದು ಅವಧಿಯ ನನ್ನ ಆಲೋಚನೆಗಳ ಆಧಾರದ ಮೇಲೆ ಅದಕ್ಕೆ ಪರಿಹಾರವನ್ನು ಒದಗಿಸಬಹುದಾದ ಸಾಮಾನ್ಯ ಸ್ಥಳ ಯಾವುದು ಎಂದು ನಾನು ಯೋಚಿಸುತ್ತೇನೆ ಮತ್ತು ಆ ಆಧಾರದ ಮೇಲೆ ನಿರ್ಧರಿಸುತ್ತೇನೆ ಮತ್ತು ಆ ಆಧಾರದ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಪ್ರತಿಯೊಂದು ಸಮಸ್ಯೆಯನ್ನು ಪ್ರತ್ಯೇಕವಾಗಿ ಪರಿಹರಿಸುವ ಬದಲು ನಾವು ಒಂದು ಸರ್ಕಾರವಾಗಿ ಆಡಳಿತ ಪಕ್ಷದ ಸ್ಥಾನದಲ್ಲಿ ಕುಳಿತು ಸಮಸ್ಯೆಯ ಸಾರವನ್ನು ಆಧರಿಸಿ ರಾಷ್ಟ್ರದಲ್ಲಿನ ಸಂಪೂರ್ಣ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರುವುದು ಹೇಗೆ? ಆಡಳಿತಾತ್ಮಕವಾಗಿ ನಾವು ಅದರಲ್ಲಿ ಅಂತಿಮೀಕರಣವನ್ನು ಹೇಗೆ ತರಬಹುದು? ಅದೇ ಆಧಾರದ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಅದಕ್ಕಾಗಿಯೇ ನಾನು ರಾಜಕೀಯಕ್ಕೆ ಪ್ರವೇಶಿಸಿದಾಗಿನಿಂದ ಇಲ್ಲಿಯವರೆಗೆ ನಾನು ಎದುರಿಸಿದ ಎಲ್ಲ ಅಸಾಮಾನ್ಯ ವಿಷಯಗಳನ್ನು ಸಾಮಾನ್ಯವೆಂದು ತೆಗೆದುಕೊಂಡು ಅದನ್ನು ಸರಿಯಾಗಿ ಎದುರಿಸಲು ಸಾಧ್ಯವಾಯಿತು. ಈ ಹಂತದಲ್ಲಿ ನಾನು ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ನಾನು ಈಗ ಎದುರಿಸುತ್ತಿರುವ ಸಮಸ್ಯೆಯಾದ ಅನ್ಬು ಉದಯಂ ಕಚ್ಚಿಗೆ ಸಂಭವಿಸಿದ ಎಲ್ಲವನ್ನೂ ನ್ಯಾಯಾಲಯಕ್ಕೆ ಕೊಂಡೊಯ್ದರೆ ಏನಾಗಬಹುದು? ಏನೂ ಆಗುವುದಿಲ್ಲ. ನಾನು ಹೀಗೆ ಹೇಳುತ್ತಿದ್ದೇನೆಂದರೆ ನ್ಯಾಯಾಲಯದ ಕ್ರಮಗಳಲ್ಲಿ ನನಗೆ ನಂಬಿಕೆಯಿಲ್ಲ ಎಂದು ಅರ್ಥವಲ್ಲ. ನವೆಂಬರ್ 16, 2017 ರಂದು ನಾವು ಅನ್ಬು ಉದಯಂ ಪಕ್ಷದ ಪರವಾಗಿ ತಮಿಳುನಾಡು ಸರ್ಕಾರವು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶ ಶ್ರೀ ಎ. ಆರುಮುಗಸಾಮಿ ನೇತೃತ್ವದ ವಿಚಾರಣಾ ಆಯೋಗಕ್ಕೆ ಅಫಿಡವಿಟ್ ಮತ್ತು 7 ಪೋಷಕ ದಾಖಲೆಗಳನ್ನು ಸಲ್ಲಿಸಿದ್ದೇವೆ. ಇದನ್ನು ತಮಿಳುನಾಡು ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀಮತಿ ಜೆ. ಜಯಲಲಿತಾ ಅವರ ಸಾವಿನ ಸುತ್ತಲಿನ ನಿಗೂಢತೆಯ ತನಿಖೆಗಾಗಿ ರಚಿಸಲಾಗಿದೆ. ಅನ್ಬು ಉದಯಂ ಪಕ್ಷವು ವಿಚಾರಣಾ ಆಯೋಗಕ್ಕೆ ಸಲ್ಲಿಸಿದ 7 ದಾಖಲೆಗಳು ತಮಿಳುನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀಮತಿ ಜೆ. ಜಯಲಲಿತಾ ಅವರ ಸಾವಿನ ಸುತ್ತಲಿನ ನಿಗೂಢತೆಯ ಬಗ್ಗೆ ವಿಚಾರಣಾ ಆಯೋಗವನ್ನು ರಚಿಸುವ ಮೊದಲು ಅವರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮತ್ತು ಸೆಪ್ಟೆಂಬರ್ 22, 2016 ರಂದು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಮತ್ತು 75 ದಿನಗಳ ಕಾಲ ಚಿಕಿತ್ಸೆ ಪಡೆಯುತ್ತಿದ್ದರು ಎಂಬ ಅವಧಿಯಲ್ಲಿ ಬರೆದ ಪತ್ರಗಳಾಗಿವೆ. ನಂತರ ತಮಿಳುನಾಡು ಸರ್ಕಾರವು ಡಿಸೆಂಬರ್ 5, 2016 ರಂದು ಅವರ ಮರಣವನ್ನು ಅಧಿಕೃತವಾಗಿ ಘೋಷಿಸಿತು. ಈ ಅವಧಿಯಲ್ಲಿ ಆಡಳಿತ ಪಕ್ಷವು ಅವರ ಆರೋಗ್ಯ ಮತ್ತು ಅವರ ಚಿಕಿತ್ಸೆಯ ಸ್ವರೂಪದ ಬಗ್ಗೆ ಸಾರ್ವಜನಿಕರಿಂದ ಅನುಮಾನಗಳನ್ನು ಹುಟ್ಟುಹಾಕಿದವರ ವಿರುದ್ಧ ಪೊಲೀಸ್ ಮತ್ತು ನ್ಯಾಯಾಂಗದ ಮೂಲಕ ಸರ್ಕಾರಿ ಕ್ರಮ ಕೈಗೊಂಡಿತು. ಅವರ ಮರಣದ ನಂತರ ಭಾರತೀಯ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮತ್ತು ತಮಿಳುನಾಡು ವಿಧಾನಸಭೆಯ ಸದಸ್ಯರು ಮಾಧ್ಯಮಗಳಲ್ಲಿ ಅವರ ಸಾವಿನ ಬಗ್ಗೆ ರಾಜಕೀಯ ವಿವಾದಗಳು ಮತ್ತು ಅನುಮಾನಗಳನ್ನು ಎತ್ತುತ್ತಿದ್ದ ಅವಧಿಯಲ್ಲಿ ಈ ರಾಜಕೀಯವು ತಮಿಳುನಾಡಿನಲ್ಲಿ ಸರ್ಕಾರದ ಆಳ್ವಿಕೆಯಲ್ಲಿ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಆ ಅವಧಿಯಲ್ಲಿ ಆ ಜನಪ್ರತಿನಿಧಿಗಳ ಈ ಕ್ರಮಗಳ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ.
ಆಡಳಿತ ಪಕ್ಷವು ಇದನ್ನು ಕೇವಲ ತಮಾಷೆಯಿಂದ ನೋಡುತ್ತಿತ್ತು, ಏಕೆಂದರೆ ಅವರೇ ಆ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಾಗಿದ್ದಾಗ ಅವರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳುತ್ತಾರೆ? ಪ್ರಜಾಪ್ರಭುತ್ವ ರಾಜಕಾರಣಿಗಳಲ್ಲಿ ಅವರು ಸಂತರೆ, ಇದರ ಆಧಾರದ ಮೇಲೆ ರಾಜಕೀಯ ಪರಿಸರದಲ್ಲಿ ಅವರನ್ನು ರಾಜಕೀಯ ಸಂತರು ಎಂದು ತೋರಿಸಲು ಆಡಳಿತ ಪಕ್ಷವು ಸರ್ಕಾರದ ಪರವಾಗಿ ತನಿಖಾ ಆಯೋಗವನ್ನು ಸ್ಥಾಪಿಸಿದೆ ಎಂದು ನೀವು ಈ ಕೆಳಗಿನ ಮಾಹಿತಿಯಿಂದ ಕಲಿಯುವಿರಿ. ಈ ಅವಧಿಯಲ್ಲಿ ಅನ್ಬು ಉದಯಂ ಪಕ್ಷದ ಅಧ್ಯಕ್ಷ ಎಂ. ಸುಭಾಸ್ ಬಾಬು ಅವರ ಪರವಾಗಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮತ್ತು ಭಾರತದ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳು, ಆಯಾ ಅವಧಿಯ ರಾಜಕೀಯ ಸನ್ನಿವೇಶಗಳು, ಸರ್ಕಾರದ ಆಡಳಿತಾತ್ಮಕ ಚಟುವಟಿಕೆಗಳಿಗೆ ಅನುಕೂಲಕರವಾದ ಸಂದರ್ಭಗಳು, ದೇಶ ಮತ್ತು ಜನರ ಹಿತಾಸಕ್ತಿಗಳು, ಅನ್ಬು ಉದಯಂ ಪಕ್ಷದ ರಾಜಕೀಯ ನಿಲುವುಗಳು ಮತ್ತು ಸರ್ಕಾರದ ಆಡಳಿತಾತ್ಮಕ ಚಟುವಟಿಕೆಗಳ ಆಧಾರದ ಮೇಲೆ ನಾನು ಬರೆದಿದ್ದೇನೆ. ಇದಲ್ಲದೆ ಶ್ರೀಮತಿ ಜೆ. ಜಯಲಲಿತಾ ಅವರ ಸಾವಿನ ಬಗ್ಗೆ ಕೆಲವು ಪುಟಗಳು ಮತ್ತು ಕೆಲವು ಸಾಲುಗಳನ್ನು ಆ ಪತ್ರಗಳಲ್ಲಿ ಆಕಸ್ಮಿಕವಾಗಿ ಸೇರಿಸಲಾಗಿದೆ. ಅನ್ಬು ಉದಯಂ ಪಕ್ಷದ ಪರವಾಗಿ ನಾನು ತನಿಖಾ ಆಯೋಗಕ್ಕೆ ಸರ್ಕಾರಿ ದಾಖಲೆಗಳಾಗಿ ಸಲ್ಲಿಸಿದ್ದು ಅದನ್ನೇ. ನನ್ನ ಪರವಾಗಿ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಈ ತನಿಖಾ ಆಯೋಗದಲ್ಲಿ ನನ್ನ ಭಾಗವಹಿಸುವಿಕೆ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಆದರೆ ಮಾಜಿ ಮುಖ್ಯಮಂತ್ರಿಯ ಸಾವಿನ ಸುತ್ತಲಿನ ನಿಗೂಢತೆಯನ್ನು ತನಿಖೆ ಮಾಡುವ ಈ ವಿಚಾರಣಾ ಆಯೋಗದಲ್ಲಿ ಸರ್ಕಾರದ ಪರವಾಗಿ ಎಂದು ಹೇಳಿದ್ದೆ. 145 ಪುಟಗಳ ಅಫಿಡವಿಟ್ 461 ಪ್ರಶ್ನೆಗಳನ್ನು ಒಳಗೊಂಡಿದ್ದು, 159ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಪ್ರಶ್ನಿಸಬೇಕೆಂದು ಗುರುತಿಸಲಾಗಿದೆ ಮತ್ತು ಅದನ್ನು ಆಯೋಗಕ್ಕೆ ನನ್ನ ಹೇಳಿಕೆಯಾಗಿ ಸಲ್ಲಿಸಲಾಗಿದೆ. ಅನ್ಬು ಉದಯಂ ಪಕ್ಷದ ಪರವಾಗಿ ನಾನು ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿರುವ ವಿಷಯಗಳ ಆಧಾರದ ಮೇಲೆ ಆಯೋಗವು ಎಲ್ಲ ಸಂಬಂಧಿತ ವ್ಯಕ್ತಿಗಳೊಂದಿಗೆ ತನ್ನ ವಿಚಾರಣೆಯನ್ನು ನಡೆಸಿತು. ಆದಾಗ್ಯೂ ನಾನು ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಆಧಾರದ ಮೇಲೆ ಆಯೋಗವು ಯಾವುದೇ ಹಂತದಲ್ಲೂ ನನ್ನನ್ನು ಕರೆಯಲಿಲ್ಲ ಎಂದು ಹೇಳಿಕೊಂಡು ಹೆಚ್ಚಿನ ವಿವರಗಳೊಂದಿಗೆ ಮತ್ತೊಂದು ಅಫಿಡವಿಟ್ ಅನ್ನು ಆಯೋಗಕ್ಕೆ ಸಲ್ಲಿಸಿದ್ದೆ. ನಾನು ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ಆಧಾರದ ಮೇಲೆ ನನಗೆ ಕರೆ ಮಾಡಬೇಕೇ ಅಥವಾ ಬೇಡವೇ ಎಂಬುದು ಆಯೋಗದ ವಿವೇಚನೆಯೊಳಗೆ ಇದ್ದರೂ ಅದನ್ನು ಬಲವಂತಪಡಿಸುವ ಅಥವಾ ಬಲವಂತಪಡಿಸುವ ಅಗತ್ಯವಿಲ್ಲ. ಆದಾಗ್ಯೂ ನಾನು ಅಫಿಡವಿಟ್ನೊಂದಿಗೆ ಸಲ್ಲಿಸಿದ ದಾಖಲೆಗಳ ಆಧಾರದ ಮೇಲೆ ವಿಚಾರಣಾ ಆಯೋಗವು ನನ್ನ ಭಾಗವಹಿಸುವಿಕೆ ಇಲ್ಲದೆ ಈ ವಿಷಯವನ್ನು ನೋಡಿಕೊಂಡಿತು. ಅನ್ಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ